ಹಾಯ್ ಗಾಯ್ಸ್, ನಮಸ್ತೆ ಎಲ್ರಿಗೂ. ಇದು ವರಮಹಾಲಕ್ಷ್ಮಿ ಹಬ್ಬದ್ದು ನೆಕ್ಸ್ಟ್ ಡೇದು ವರಮಹಾಲಕ್ಷ್ಮಿ ಹಬ್ಬದ ದಿನದ್ದೇನೆ ಸೆಕೆಂಡ್ ಪಾರ್ಟು. ಯಾಕಂದರೆ ಫಸ್ಟ್ ಪಾರ್ಟಲ್ಲಿ ನಮ್ಮ ಮನೇಲಿ ಪೂಜೆ ಹೇಗೆ ಮಾಡಿದ್ವಿ ಅಂತ ತೋರಿಸಿದೆ. ಇದು ಸೆಕೆಂಡ್ ಪಾರ್ಟಲ್ಲಿ ನಾನು ಅರ್ಶಿನಕ್ಕೆ ಹೋಗಿದ್ದು ನನ್ನ ಫ್ರೆಂಡ್ಸ್ ಮನೆಗೆ. ಅವರು ನಮ್ಮ ಮನೆಗೆ ಬಂದಿದ್ದರು. ಅದನ್ನೆಲ್ಲ ವಿಡಿಯೋ ಮಾಡ್ಕೊಂಡಿದ್ದೀನಿ ಗೈಸ್. ಏನು ಅಡುಗೆ ಮಾಡಿದ್ದೀನಿ ಅನ್ನೋದನ್ನು ತೋರಿಸಿದ್ದೀನಿ. ಪ್ಲೀಸ್ ಲಾಸ್ಟ್ವರೆಗೂ ನೋಡಿ, ಯಾರು ಸ್ಕಿಪ್ ಮಾಡಿಬಿಡಿ ಅಂತ ಕೇಳ್ಕೊತೀನಿ. ತುಂಬಾ ಚೆನ್ನಾಗಿದೆ ವಿಡಿಯೋ ನೋಡಿ. ಜಾಮೂನು ಮತ್ತು ಟೊಮೊಟೊ ಬಾತ್ ಎಲ್ಲ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಮಾಡಿದ್ದೀನಿ, ನೋಡಿ ಒಂದ್ಸರಿ. ಇದು ನೋಡಿ ನಮ್ಮ ಎದುರುಗಡೆ ಮನೆಯವರು ಅರ್ಶಿನ ಫಸ್ಟ್ ನಮ್ಮ ಮನೆಗೆ ಬಂದರು ಅವ್ರು ಕರೆಯೋದಕ್ಕೆ ಅಂತ. ಹಂಗೆ ಅವ್ರಿಗೆ ಅರ್ಶಿನ ಕುಂಕುಮ ಕೊಟ್ಬಿಟ್ಟು ಅಂಕಲ್ ಇದ್ದಾಗ ಹೋಗಿದ್ರು. ವಿಡಿಯೋ ಮಾಡ್ಕೊಳಕ್ಕೆ ಆಗಿರಲಿಲ್ಲ. ಅದಕ್ಕೆ ನಾನು ಹಾಗೆ ಕೈಲಿ ಇಟ್ಕೊಂಡು ವಿಡಿಯೋ ಮಾಡ್ಕೊತಾ ಇದ್ದೀನಿ, ಅವ್ರ ಹತ್ರ ಮಾತಾಡಿಕೊಂಡು. ಅದಕ್ಕೆ ಅವ್ರಿಗೆ ಕೊಟ್ಟೆ, ಅವ್ರ ಅಮ್ಮನಿಗೆ ಅವಳಿಗೆ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು ಅಲ್ವಾ. ಅವಳಿಗೆ ಅರ್ಶಿನ ಕುಂಕುಮ ಕೊಟ್ಟೆ, ಅವಳಿಗೂ ಕುಂಕುಮ ಇಟ್ಬಿಟ್ಟು ಅದನ್ನ ತಾಂಬೂಲ ಕೊಟ್ಟೆ. ಹಾಗಾಗಿ ಮತ್ತೆ ನೆಕ್ಸ್ಟ್ ಅವ್ರ ಮನೆಗೆ ಹೋದೆ. ನೋಡಿ, ಇದು ಅವ್ರ ಮನೇಲಿ ಕೂರಿಸಿರೋ ಲಕ್ಷ್ಮಿ. ತುಂಬಾ ಚೆನ್ನಾಗಿ ಕೂರಿಸಿದ್ರು ಗೈಸ್. ಏನು ಗೊತ್ತಾ, ಪಾಪ ಅವ್ರು ನೈಟೆಲ್ಲ ಡೆಕೋರೇಷನ್ ಮಾಡಿ ತುಂಬಾ ಚೆನ್ನಾಗಿ ಕೂರಿಸಿದ್ರು. ವಿಡಿಯೋ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದೆ. ಅದು ಎಲ್ಲಿ ಇನ್ನೊಂದು ಮಿಸ್ ಆಗಿಬಿಟ್ಟಿದೆ ವಿಡಿಯೋ. ತುಂಬಾ ಚೆನ್ನಾಗಿ ಕೂರಿಸಿದ್ರು, ಡೆಕೋರೇಷನ್ ಎಲ್ಲ ಸಕ್ಕದ ಮಾಡಿದರು. ಅದಾದಮೇಲೆ ನಾನು ಅವ್ರ ಮನೆ ಕುಂಕುಮಕ್ಕೆ ಹೋದ್ಮೇಲೆ ಸ್ವಲ್ಪ ವಿಡಿಯೋ ಮಾಡಿಕೊಂಡು, ಇದು ನೋಡಿ ಅವ್ರ ಮನೆ ಕುಂಕುಮಕ್ಕೆ ಹೋಗಿದ್ನಲ್ಲ ಅದು ಇದು ಎಲ್ಲ ಒಂಥರ ಖುಷಿ ಅನಿಸುತ್ತೆ ಅವತ್ತಲ್ವ. ಎಲ್ಲ ಕಡೆ ಓಡಾಡೋಕ್ಕೆ ತುಂಬಾ ಮಳೆ ಇತ್ತು. ಹೆಂಗೋ ಸದ್ಯಕ್ಕೆ ನಾವು ಮಳೆ ಆದಮೇಲೆ ಹೋಗಿದ್ದು ನಾನು ಸಂಜೆ. ಇನ್ನೂ ಸುಮಾರು ಜನ ನಮ್ಮ ಮನೆಗೆ ಬಂದಿದ್ರು, ಅವ್ರ ಮನೆಗೆ ನಾನು ಹೋಗಿದ್ದೆ. ಬಟ್ ಏನು ಗೊತ್ತಾ, ಎಲ್ಲನೂ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ ಗೈಸ್. ಯಾಕಂದರೆ ಎಲ್ಲರೂ ಕೆಲವ್ರು ಇಷ್ಟಪಡ್ತಾರೆ ವಿಡಿಯೋದಲ್ಲಿ ಬರೋಕ್ಕೆ, ಕೆಲವ್ರು ಇಷ್ಟಪಡಲ್ಲ. ಹಾಗಾಗಿ ಎಲ್ರದೂ ಮಾಡ್ಕೊಂಡಿಲ್ಲ. ಒಂದು 2-3 ಜನದ್ದು ಮಾಡ್ಕೊಂಡಿದ್ದೀನಿ ಅಷ್ಟೇ. ನೋಡಿ, ಅವಳು ನಾನೇ ಕೊಡ್ತೀನಿ ಆಂಟಿಗೆ ಅಂತ ಹೇಳ್ಬಿಟ್ಟು ಅವಳು ಕೊಡ್ತಿದ್ದಾಳೆ ತಾಂಬೂಲನ. ಅದಾದಮೇಲೆ ಅವ್ರ ಮನೆಯಿಂದ ಬಂದು ಇನ್ನೂ ತುಂಬಾ ಟೈಮ್ ಇತ್ತು. ನಮ್ಮ ಫ್ರೆಂಡ್ಸ್ ಮನೆಗೆಲ್ಲ ಹೋಗಬೇಕಿತ್ತು. ಅಷ್ಟೊತ್ತಿಗೆ ಜಾಮೂನಿಗೆ ರೆಡಿ ಮಾಡಿ ಇಟ್ಟಿದ್ದೆ. ಜಾಮೂನು ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಜಾಮೂನು ರೆಡಿ ಮಾಡಿದ್ದೀನಿ. ನೋಡಿ, ಇವಾಗ ನನ್ನ ಮಗ ಜಾಮೂನೇ ಬೇಕು ನನಗೆ ಅಂತ ಹಠ ಮಾಡ್ದ. ಹಾಗಾಗಿ ಜಾಮೂನು ಮತ್ತು ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ. ರೆಡಿ ಆಗ್ತಾ ಇದೆ. ಒಂದು ಕಡೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ, ಒಂದು ಕಡೆ ಅದೇ ಸಿರಪ್, ಶುಗರ್ ಸಿರಪ್ ಇಟ್ಟಿದ್ದೀನಿ ಜಾಮೂನಿಗೆ. ಇದಕ್ಕೊಂದೊಂದೇ ಜಾಮೂನು ಉಂಡೆ ಬಿಡ್ತಾ ಇದ್ದೀನಿ. ತುಂಬ ಸಕ್ಕ ಚೆನ್ನಾಗಿ ಬಂತಿದ್ದು ಜಾಮೂನು ಮಾತ್ರ. ಅದೇನು ಗೊತ್ತಾ, ಸುಮಾರು ವಿಡಿಯೋ ಮಾಡ್ಕೊಂಡಿದ್ದೆ. ಅದೆಲ್ಲ ಕಟ್ ಮಾಡಿ ಸ್ವಲ್ಪ ಸ್ವಲ್ಪನೇ ಹಾಕಿದ್ದೀನಿ, ಯಾಕಂದರೆ ಲಾಂಗ್ ವಿಡಿಯೋ ಆಗಿಬಿಡುತ್ತೆ ಅಂತ ನೋಡಿ. ನಾನು ಏನು ಗೊತ್ತಾ, ಏನು ಸ್ವೀಟ್ ಬೇಕಾದ್ರೂ ಮಾಡ್ತೀನಿ. ಜಾಮೂನು ಮಾಡಬೇಕು ಅಂದರೆ ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ. ಯಾಕೆ ಕಷ್ಟ ಅಂದರೆ, ಆ ಹಿಟ್ಟು ಕಲಿಸ್ತೀವಲ್ಲ, ಅದು ಕೈಗೆ ಅಂಟ್ಕೊತಾ ಇರುತ್ತೆ. ಎಷ್ಟು ಇದು ಮಾಡಿದ್ರು ಹಂಗೂ ಅದು ಹಿಟ್ಟು ಕಲಿಸಿದ್ದು ತೋರಿಸಿದ ಹಾಲಲ್ಲೆಲ್ಲ ಹಾಕ್ಬಿಟ್ಟು ಅದೇ ವಿಡಿಯೋಗೆ ಸಿಗಲಿಲ್ಲ. ಹಾಗಾಗಿ ನೋಡಿ, ಇವಾಗ ಎಲ್ಲನೂ ಉಂಡೆಗಳನ್ನೆಲ್ಲ ನಿಧಾನಕ್ಕೆ ಒಂದೊಂದೇ ಹಾಕ್ಬಿಟ್ಟು ಅಷ್ಟೊತ್ತಿಗೆ ನಾನು ಎಲ್ಲ ಉಂಡೆ ಖಾಲಿ ಆಗೋಷ್ಟೊತ್ತಿಗೆ ಜಾಮೂನು ಅರ್ಧ ಬೆಂದೇ ಬಿಟ್ಟಿದ್ವು. ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಆಮೇಲೆ ಆ ಬೆಂದಿರೋದನ್ನೆಲ್ಲ ತೆಗೆದು ನೋಡಿ, ತುಂಬ ಚೆನ್ನಾಗಿ ಬಂದಿದ್ದು ಜಾಮೂನು ಮಾತ್ರ. ನೋಡಿ, ಲೋ ಫ್ಲೇಮಲ್ಲೇ ಬೇಯಿಸಿದ್ದೀನಿ. ಕೆಲವೊಂದು ಬೇಯ್ತಿದ್ದಾವೆ, ಬೇಗ ಹಾಕಿದ್ನಲ್ಲ ಅವು. ಕೆಲವೊಂದು ಬಿತ್ತಮ್ಮ ಕೆಳಿಕೆ. ನಮ್ಮನೇಲಿ ಹೇಳಿದ್ರು, ಮೊಬೈಲ್ ಹಿಡ್ಕೊಂಡು ಆಟ ಆಡ್ತಾ ಇದೆಯಾ ನೀನು ಅಂತ. ನಾನು ಹಂಗೆ ಮಾಡ್ತಾಯಿದ್ದೀನಿ ಗೈಸ್. ನೋಡಿ, ಎಷ್ಟು ದೊಡ್ಡವಾಗಿದ್ದಾವೆ ನೋಡಿ, ಒಂದು 5 ನಿಮಿಷಕ್ಕೇ. ಯಾಕಂದರೆ ಇವಾಗ ತಿನ್ನೋಕ್ಕಲ್ವಾ, ಅದಕ್ಕೆ ಬಿಸಿವೇ ಆಗ್ತಾಯಿದ್ದೀನಿ ಗಾಯ್ಸ್. ನಮ್ಮನೇಲಿ ಅದನ್ನೇ ಹೇಳ್ತಾ ಇದ್ರು, ಬೀಳಿಸ್ತೀಯ ನೀನು ಅಂತ. ಹಂಗೆ ಮಾಡಿದೆ, ಒಂದು ಕೆಳಗೆ ಬಿದ್ದೇ ಬಿಡ್ತು. ಇನ್ನೇನು ಮಾಡೋದು ಗೈಸ್. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಜಾಮೂನು ಮಾತ್ರ. ತುಂಬಾ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸಿದ್ನಲ್ಲ, ಹಾಗಾಗಿ ಯಾವಾಗಲೂ ಅಷ್ಟೇ ಜಾಮೂನು ಆಲ್ಮೋಸ್ಟ್ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸಬೇಕು. ನೋಡಿ, ನಾವು ಇವಾಗ ತಿನ್ನೋದಕ್ಕೆ ಅಂತಲೇ ನಾನು ಬಿಸಿದೇ ತೆಗೆದು ಸಿರಪಳಿಗೆ ಹಾಕ್ತಾಯಿದ್ದೀನಿ. ನೋಡಿ, ಇದು ನಾನು ಫ್ರೆಂಡ್ ಮನೆಗೆ ಹೋಗಿದ್ನಲ್ಲ, ಮತ್ತು ಜಾಮೂನು ಮಾಡಿಟ್ಬಿಟ್ಟು ಬಂದು ಟೊಮೊಟೊ ಬಾತ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ ಮನೆಗೆ ಹೋದೆ. ಇದು ನೋಡಿ, ನನ್ನ ಫ್ರೆಂಡ್ ಕೂರಿಸಿರೋದು ದಾಕ್ಷಿಣಿ ಅಂತ. ಆಲ್ಮೋಸ್ಟ್ ಅವ್ರನ್ನ ವಿಡಿಯೋದಲ್ಲಿ ನೋಡಿದ್ದೀರಾ ನೀವು, ಹಾಕಿದ್ದೀನಿ ನಾವು ಫೋಟೋ ವೀಡಿಯೋಸ್ ಎಲ್ಲ. ನೋಡಿ, ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕೂರಿಸಿದ್ರು. ಅವರು ಊಟ ಮಾಡಿ ಅಂತ ಬಲವಂತ ಮಾಡ್ತಿದ್ರು. ಅದಕ್ಕೆ ನಮ್ಮ ಮನೆಯವ್ರು ನಮಗೆ ಊಟ ಮಾಡೋಕ್ಕಾಗಲ್ಲ, 4 ಗಂಟೆಗೆ ನಾವು ಲೇಟಾಗಿ ತಿಂದಿದ್ದು ಗೈಸ್. ಹಾಗಾಗಿ ಹೆಂಗೆ ಊಟ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಮತ್ತೆ ಅವರೆಲ್ಲನೂ ಪಾರ್ಸಲ್ ಮಾಡಿಕೊಟ್ಟು ಬಾಕ್ಸಿಗೆ ಹಾಕ್ಬಿಟ್ಟು, ಇಲ್ಲ ನೀವು ಮನೇಲಾದರೂ ತಿನ್ನಲೇಬೇಕು ಅಂತ ಹೇಳ್ಬಿಟ್ಟು ಒಬ್ಬಟ್ಟಿಂದು. ಅದಕ್ಕೆ ಒಬ್ಬಟ್ಟಿಂದೆಲ್ಲ ಏನು ಮಾಡಿದೆ ಅಂದರೆ, ಅದನ್ನೆಲ್ಲ ಮನೇಲೇ ಇಟ್ಕೊಬಂದು ಬಿಸಿ ಇದು ತೊಟ್ಕೊಂಡ್ಬಿಡ್ತೀನಿ ನಾನೇ ಕುಡಿ ಅಂತ ಹೇಳ್ಬಿಟ್ಟು ಇಸ್ಕೊಂಬಂದಿದ್ದೆ. ಇದು ನೋಡಿ, ಅವ್ರ ಮನೆಗೆ ಹೋದಾಗ ಅವ್ರು ಅರ್ಶಿನ ಕುಂಕುಮ ಕೊಟ್ಟಿದ್ದು. ಅದಾದಮೇಲೆ ಅವರು ನೈಟ್ ಬಂದರು, ಸುಮಾರು 10 ಗಂಟೆ ಆಗಿಬಿಟ್ಟಿತ್ತು ಅವ್ರು ಬರೋ ಅಷ್ಟೊತ್ತಿಗೆ.
ಅದಕ್ಕೆ ನಾನು ಸ್ವಲ್ಪ ಹಾಗೆ ವಿಡಿಯೋಗಳು ಇರಲಿ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿಕೊಂಡೆ ಗೈಸ್. ಹೋಗಿದ ತಕ್ಷಣ ಟೀ ಮಾಡಿಕೊಟ್ರು. ನಾವು ಹೋಗಿದ್ದು 9 ಗಂಟೆ ಆಗಿಬಿಟ್ಟಿತ್ತು ಅವ್ರ ಮನೆಗೆ ಹೋಗೋಷ್ಟೊತ್ತಿಗೆ. ತುಂಬಾ ಚೆನ್ನಾಗಿತ್ತು ಮಾತ್ರ ಅವತ್ತಿನ ದಿನ ಅಂತ ಹೇಳ್ತೀನಿ. ಅವ್ರು ನಮ್ಮ ಮನೆಗೆ ಬರೋದನ್ನ ಅವ್ರ ಮನೆಗೆ ಹೋದ ಕುಂಕುಮಕ್ಕೆ ಒಂಥರ ಚೆನ್ನಾಗಿರುತ್ತಲ್ಲ ನೋಡಿ. ನಾನು ಮನೆಯಲ್ಲಿಬ್ಬರು ಹೋಗಿದ್ವಿ, ನನ್ನ ಮಗ ಮನೆಯಲ್ಲೇ ಬಿಟ್ಬಿಟ್ಟು ಹೋಗಿದ್ದಾರೆ. ನಾನು ಬಂದರೆ ಅಷ್ಟು ಮುಖ್ಯ ಅಲ್ಲಿ ಇಟ್ಟಿರ್ತೀನಿ ಹೇಳಪ್ಪ ತೊಗೊಳಕ್ಕೆ ಅಂತ. ಹಾಗಾಗಿ ಅವ್ನು ಮನೆಯಲ್ಲೇ ಇದ್ದ. ನಮ್ಮ ಫ್ರೆಂಡ್ಸ್ ಕೂರಿಸಿರೋದು ಅಂತ ಹೇಳಿದ್ನಲ್ಲ, ನಾನು ಆ ಕಡೆ ತಿರ್ಕೊಂತಾರೆ ನಮ್ಮ ಮನೆಯವ್ರು ಅದನ್ನೂ ಹೇಳ್ತಾರೆ, ಈ ಕಡೆ ತಿರ್ಕೋ ಅಂತ ನೋಡಿ. ತುಂಬ ಚೆನ್ನಾಗಿ ಕೂರಿಸಿದ್ರು ಮಾತ್ರ, ದೇವ್ರ ಮನೆಯಲ್ಲೇ ಕೂರಿಸ್ತಾರೆ ಅವರು. ಅಲ್ಲಿಂದ ಬರೋಷ್ಟೊತ್ತಿಗೆ ಆಲೇ ಸುಮಾರು 9:30 ಆಗಿಬಿಟ್ಟಿತ್ತು ಗೈಸ್. ಅದು ಬೇಗನೆ ಬಂದೆ ಇವತ್ತಿಲ್ಲ ಅಂದರೆ ಅವ್ರು ಅಷ್ಟು ಬೇಗ ಬಿಡೋದಿಲ್ಲ. ಹೋದರೆ ಬೆಳಗ್ಗೆ ಸಂಜೆವರೆಗೂ ಇದ್ಬಿಟ್ಟೆ ಬರ್ತಿತ್ತು ನಾನು. ಅವತ್ತು ಬೇರೆ ಬೇರೆ ಕೆಲಸ ಇತ್ತಲ್ಲ, ಹಾಗಾಗಿ ಹೋಗಿದ್ದೆ ನೈಟು. ಬೇಗ ಬಂದು ನನಗೆ ಟೊಮೊಟೊ ಬಾತ್ ಬೇಕು ಅಂತ ಹೇಳಿದ್ನಲ್ಲ, ಅದಕ್ಕೆ ಅಲಸಂದೆ ಕಾಳು ತಂದಿದ್ರು ನಮ್ಮ ಮನೆಯವ್ರು ಹಸಿದು. ಅಲಸಂದೆ ಕಾಳು ಹಾಕಿ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ ಇವಾಗ. ಆಲ್ರೆಡಿ ಮಸಾಲೆ ಎಲ್ಲ ರುಬ್ಬಿಟ್ಕೊಂಡ್ಬಿಟ್ಟಿದ್ದೀನಿ, ಯಾಕಂದರೆ ಬಂದು ಮತ್ತೆ ಲೇಟ್ ಆಗಿಬಿಡುತ್ತೆ ನಾನು ಮಾಡೋಷ್ಟೊತ್ತಿಗೆ ಅಂತ ಹೇಳ್ಬಿಟ್ಟು ಮಸಾಲೆ ಎಲ್ಲ ರುಬ್ಬಿಟ್ಬಿಟ್ಟು ಹೋಗಿದ್ದೆ ಮನೆಗೆ. ನೋಡಿ ಮಸಾಲೆ ಎಲ್ಲ ರುಬ್ಬಿಟ್ಟಿದ್ದೀನಿ. ಈಗ ಅದೆಲ್ಲ ಕಾಳೆಲ್ಲ ಸ್ವಲ್ಪ ಫ್ರೈ ಆಗಿದ್ದಾದ್ಮೇಲೆ ಅದಕ್ಕೆ ಒಂದೇ ಒಂದು ಟೊಮೊಟೊ ಹಾಕ್ತೀನಿ, ಟೇಸ್ಟ್ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಟೊಮೊಟೊ ಎಲ್ಲ ಹಾಕ್ಬಿಟ್ಟು ರುಬ್ಬಿದ್ದೀನಿ, ಬಟ್ ಈ ಥರ ಇನ್ನೊಂದು ಟೊಮೊಟೊ ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ, ಕಲರು ಚೆನ್ನಾಗಿ ಬರುತ್ತೆ ಅಂತೇಳ್ಬಿಟ್ಟು ಒಂದೇ ಒಂದು ಟೊಮೊಟೊ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಇವಾಗ. ಇದು ಫ್ರೈ ಆಗಿದ ತಕ್ಷಣ ಇದಕ್ಕೆ ಇವಾಗ ಅಕ್ಕಿ ಹಾಕ್ಬಿಟ್ಟು ಫಸ್ಟು ಚೆನ್ನಾಗಿ ಅದರಲ್ಲೇ ಎಣ್ಣೆಲ್ಲೇ ಅಕ್ಕಿನೂ ಫ್ರೈ ಮಾಡ್ಕೊಬೇಕು. ಯಾಕಂದರೆ ಅಕ್ಕಿ ಫ್ರೈ ಎಣ್ಣೆ ಗೊತ್ತಿರುತ್ತೆ ಎಲ್ರಿಗೂ, ಆಲ್ಮೋಸ್ಟ್ ಎಣ್ಣೆಲ್ಲೇ ಫ್ರೈ ಮಾಡಿಕೊಂಡ್ರೆ ತುಂಬ ಉದುದ್ರಾಗಿ ಬರುತ್ತೆ ಟೊಮೊಟೊ ಬಾತು. ಹಾಗಾಗಿ ಒಂದು 2 ನಿಮಿಷ ನಾನು ಎಣ್ಣೆಯಲ್ಲಿ ಅಕ್ಕಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊತೀನಿ. ಅದಾದಮೇಲೆ ಮಸಾಲೆ ಹಾಕ್ಬಿಟ್ಟು ಅದನ್ನು ಒಂದ್ಸರಿ ಫ್ರೈ ಮಾಡಿಕೊಂಡು ಆಮೇಲೆ ಸ್ವಲ್ಪ ಎಷ್ಟು ಬೇಕಷ್ಟು ನೀರು ಮತ್ತು ಉಪ್ಪು ಎಲ್ಲನೂ ಹಾಕ್ತೀನಿ ಗೈಸ್. ನೋಡಿ ಮಾಮೂಲಿ ಟೊಮೊಟೊ ಬಾತಿಗೆ ಎಲ್ರಿಗೂ ಗೊತ್ತಿರುತ್ತಲ್ಲ ಮಸಾಲೆ. ನೋಡಿ ಎಷ್ಟು ಕಲರ್ ಬಂದಿದೆ ಟೊಮೊಟೊ ಬಾತಿಗೆ. ಮಾಮೂಲಿ ಈರುಳ್ಳಿ ಮೆಣಸಿನ್ಕಾಯಿ ಮತ್ತು ಒಣಮೆಣ್ಸಿಕಾಯಿ ಹಾಕ್ತೀನಿ 1-2 ನಾನು. ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಕಾಯಿ ತುರಿ, ಒಂಚೂರು ಚಕ್ಕೆ, ಒಂಚೂರು ಲವಂಗ ಎಲ್ಲನೂ ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕ್ಬಿಟ್ಟು ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನೋಡಿ ಅದನ್ನು ಹಾಕ್ಬಿಟ್ಟು ಅದಕ್ಕೆ ಚೆನ್ನಾಗಿ 1-2-3 ಸರಿ ಈ ಥರ ಅಂದ್ಬಿಟ್ಟು ಒಂದು 5 ನಿಮಿಷ ಬಿಟ್ಬಿಟ್ಟು ನೀರು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿದ್ರೆ 1-2 ಕೂಗಿಸಿದ್ರೆ ಸಾಕು. ತುಂಬಾ ಟೇಸ್ಟಿಯಾಗಿ ಟೊಮೊಟೊ ಬಾತ್ ರೆಡಿಯಾಗಿರುತ್ತೆ, ಸೂಪರಾಗಿರುತ್ತೆ ಗೈಸ್. ಬಟ್ ಅದನ್ನು ನಾನು ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ, ನನ್ನ ಫ್ರೆಂಡ್ ಬಂದುಬಿಟ್ರು ಅಷ್ಟೊತ್ತಿಗೆ. ಮತ್ತು ಅದನ್ನೆಲ್ಲ ಎಲ್ಲಿ ವಿಡಿಯೋ ಮಾಡ್ಕೊಳ್ಳೋದು ಅಂತ ಟೊಮೊಟೊ ಬಾತ್ ಆಗೋದೆಲ್ಲ ಆಗಿದ್ಮೇಲೆ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಅದಕ್ಕೂ ಮುಂಚೆದೆಲ್ಲ ಮಾಡ್ಕೊಂಡಿದ್ದಾರೆ ಬರೋಕ್ಕೂ ಮುಂಚೆ. ನೋಡಿ ಎಷ್ಟು ಟೇಸ್ಟಾಗಿತ್ತು ಗೊತ್ತಾ. ಅದಕ್ಕೆ ನನ್ನ ಮಗ ಯಾವಾಗಲೂ ಟೊಮೊಟೊ ಬಾತ್ ತುಂಬಾ ಇಷ್ಟಪಡ್ತಾನೆ. ಹಾಗಾಗಿ ಇವತ್ತು ಜಾಮೂನು ಮತ್ತು ಟೊಮೊಟೊ ಬಾತು ಮತ್ತು ಕೋಸಂಬರಿ ಮಾಡಿದ್ದೆ. ಒಬ್ಬಟ್ಟು ಮಾಡೋಣ ಅಂದರೆ ಬೇಡ ಅಂತ ಅಂದ್ಬಿಟ್ರೆ, ಹಾಗಾಗಿ ಮಾಡಲಿಲ್ಲ. ನೋಡಿ ಅದಕ್ಕೆ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ನಲ್ಲ, ಅವರೇನೆ ಕರ್ಜಿಕಾಯಿ ಮತ್ತು ಚಕ್ಲಿ, ಆಮೇಲೆ ಇನ್ನೊಂದೇನಪ್ಪ ಅದು ಇದಿರಬೇಕು ಗೈಸ್, ಅದು ಅದೇನು ಹೇಳ್ತಾರಪ್ಪ ಅದು ಹೇಳೋಕ್ಕೆ ಬರ್ತಾಯಿಲ್ಲ ನನಗೆ. ಅದು ಎಲ್ಲನೂ ಕೊಟ್ಟು ಕಳಿಸಿದ್ರು. ಮತ್ತು ಆಮೇಲೆ ಏನು ಮಾಡಿದ್ರು, ಒಬ್ಬಟ್ಟು ಮಾಡ್ತೀನಿ ಅಂದರು. ನಾನು ಅವಾಗ ಜಾಮೂನು ಮಾಡಿಟ್ಟಿದ್ನಲ್ಲ, ಮತ್ತು ಇನ್ನು ಒಬ್ಬಟ್ಟು ಮಾಡಿದ್ರೆ ಅದನ್ನು ತಿನ್ನಲ್ಲ ಅಂತ ಹೇಳ್ಬಿಟ್ಟು ನಾನು ಹಾಗೆ ಇಸ್ಕೊಂಬಂದೆ ಅದನ್ನು. ನೋಡಿ ಕರ್ಜಿಕಾಯಿ ಮತ್ತು ಚಕ್ಲಿ ಮತ್ತು ಅದು ಇನ್ನೊಂದು ಥರದ್ದು ಸ್ವೀಟ್, ಅದೇನು ಅಂತ ಗೊತ್ತಾಗಲಿಲ್ಲ ನನಗೆ, ಚಿರೋಟಿ ಅನಿಸುತ್ತೆ. ಅದು 3ನೂ ಮಾಡಿದರು ಅವರು ದೇವ್ರ ಮುಂದಕ್ಕೆ ಇಡೋದಕ್ಕೆ ಅಂತ ನೈವೇದ್ಯಕ್ಕೆ. ಹಾಗಾಗಿ ನನಗೂ ಸ್ವಲ್ಪ ಕೊಟ್ಟರು ಬಾಕ್ಸ್ಗೆ ಹಾಕ್ಬಿಟ್ಟು. ತಿನ್ನೋಕೆ ಕೊಟ್ಟಿದ್ರು, ಅಲ್ಲಿ ತಿನ್ನೋಕ್ಕಾಗಲಿಲ್ಲ ನಮಗೆ. ಹಂಗೆ ಒಂದೊಂದು ತಿಂದುಬಿಟ್ಟು ಮಿಕ್ಕಿದ್ದು ಸರಿ ಜಯಂತಗೂ ಅಣ್ಣಂಗೂ ಎಲ್ಲ ಆಗುತ್ತೆ ಅಂತ ಬಾಕ್ಸಿಗೆ ಹಾಕ್ಕೊಟ್ರು. ನೋಡಿ ಇದು ಒಬ್ಬಟ್ಟಿಂದು ಹೂರಣ ಇಸ್ಕೊಂಡು ಮತ್ತು ಅದೇ ಕಲಿಸಿದ್ರಲ್ಲ ಅದು 2 ಕೊಟ್ಟರು ಪಾಪ. ಮನೆಗೆ ಹೋಗಿ ಹೋಗಾಗಿಲ್ಲ ಅಂದರೆ ಬೆಳಗ್ಗೆ ಏನಾದ್ರು ತೊಟ್ಕೊಳ್ತೀನಿ ಅಂತ, ಯಾಕಂದರೆ ತೊಟ್ಕೊಡ್ತೀನಿ ಅಂದರು. ನಾನು ಬೇಡ ಬಿಸಿದಾದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹಂಗೆ ಇಸ್ಕೊಂಬಂದಿದ್ದೆ. ಆಮೇಲೆ ಒಬ್ಬಟ್ಟಿನ ಸಾರು ಸ್ವಲ್ಪ ಕೊಟ್ಟಿದ್ದರು. ಅದೆಲ್ಲ ಆದಮೇಲೆ ಊಟ ಎಲ್ಲ ಮುಗಿಸಿದ್ವಿ. ಅಷ್ಟೊತ್ತಿಗೆ ಅವರು ಬಂದರು ನಮ್ಮ ಮನೆಗೆ ಅರ್ಶಿನ ಕುಂಕುಮಕ್ಕೆ. ಆಲ್ರೆಡಿ ತುಂಬಾ ಟೈಮ್ ಆಗಿಬಿಟ್ಟಿತ್ತು. ಆದ್ರೂ ಪಾಪ ಅವತ್ತಿನ ದಿವಸನೇ ಬಂದರೆ ಚಂದ ಅಲ್ವ ಅಂತೇಳ್ಬಿಟ್ಟು, ಯಾವಾಗಲೂ ಅಷ್ಟೇ ನಾವು ಸ್ವಲ್ಪ ದೂರ ಇದ್ದೀವಲ್ವ, ಒಂದು 3-4 ಕಿಲೋಮೀಟರ್ ದೂರ ಇದ್ದೀವಿ ಅವರು ನಾವು. ಹಂಗಾಗಿ ಎಲ್ಲ ಅರ್ಶಿನ ಕುಂಕುಮಕ್ಕೆ ಬಂದಾದ್ಮೇಲೆ ಲಾಸ್ಟಲ್ಲಿ ಅವರು ಬರ್ತಾರೆ, ನಾನು ಹೋಗ್ಬಿಟ್ಟು ಬರ್ತೀನಿ ಅವ್ರ ಮನೆಗೆ. ಹಂಗಾಗಿ ಅವರು ಬಂದರು. ಅದಕ್ಕೆ ವಿಡಿಯೋ ಮಾಡಿಕೊಡು ಅಂತ ಅವಳ ಮಗಳಿಗೆ ಕೊಟ್ಟಿದ್ದೆ. ವಿಡಿಯೋ ಮಾಡ್ತಾ ಇದ್ದಾಳೆ ಅವಳು. ಏನೋ ಒಂಥರ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಫ್ರೆಂಡ್ಶಿಪ್ ಅಂತಲೇ ಹೇಳ್ತೀನಿ. ಯಾವಾಗಲೂ ಅದೇ ಥರ ಖುಷಿಯಾಗಿರಲಿ ಅಂತ ಅಂದ್ಕೊತೀನಿ. ನೋಡಿ ಅವ್ರಿಗೆ ನಾನು ತಾಂಬೂಲ ಕೊಟ್ಟು ಅಷ್ಟೊತ್ತಿಗೆ ಅವರಿಗೆ ಸ್ವಲ್ಪ ಬಜ್ಜಿ ಮಾಡಿದ್ದೆ ಗೈಸ್. ಅದನ್ನೆಲ್ಲ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ಎಲ್ಲ ಹೋಗಿ ಬರೋರು ಇರ್ತಾರಲ್ಲ ಅಷ್ಟು ಮುಖ್ಯ ಅಂತ ಹೇಳ್ಬಿಟ್ಟು ಬಜ್ಜಿ ಮಾಡಿ ಮತ್ತು ಟೀ ಮಾಡಿ ಕೊಟ್ಟೆ, ಜಾಮೂನು ಕೊಟ್ಟೆ. ಅವ್ರುಗಳಿಗೆ ತಿಂದರು. ಅಷ್ಟೊತ್ತಿಗೆ ಅಣ್ಣ ಎಲ್ಲ ಆಚೆ ಮಾತಾಡೋಕ್ಕೇನೋ ಹೋಗಿದ್ರು, ಫೋನಲ್ಲಿ ಬಂದರು ಅವ್ರ ಯಜಮಾನ್ರವರು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್.